ಶನಿವಾರದ ಅಮಾವಾಸ್ಯೆಯಂದು ಲವಂಗದಿಂದ ಈ ರೀತಿ ಮಾಡಿ. ದುಡ್ಡು, ಐಶ್ವರ್ಯ, ಬಂಗಾರ ತಾನಾಗಿಯೇ ಹರಿದು ಬರುತ್ತದೆ. ಹಣ ಮತ್ತು ಐಶ್ವರ್ಯ ಎಲ್ಲರಿಗೂ ಬೇಕಾದದ್ದು. ಆದರೆ ಕಷ್ಟಪಟ್ಟು ದುಡಿದರೂ ಕೆಲವರಿಗೆ ಸಾಕಷ್ಟು ಸಂಪಾದನೆಯಾಗುವುದಿಲ್ಲ. ಇಂತಹ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಮತ್ತು ತಾಂತ್ರಿಕ ಪರಿಹಾರಗಳು ಇಲ್ಲ. ಅದರಲ್ಲಿ ಲವಂಗದ ಮಹತ್ವ ಅಪಾರ. ಲವಂಗವನ್ನು ದೇವರ ಪ್ರಸಾದ, ಹವನ, ಮಂತ್ರ, ಸಾಧನೆಗಳಲ್ಲಿ ಬಳಸಲಾಗುತ್ತದೆ. ಇದರಲ್ಲಿ ಶುಭ್ರತೆ, ಶಕ್ತಿ ಮತ್ತು ನಕಾರಾತ್ಮಕ ಶಕ್ತಿ ಇದೆ. ಇದನ್ನು ಸರಿಯಾಗಿ ಬಳಸಿದರೆ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಶತ್ರು, ಮಾಟಮಂತ್ರದ ಪರಿಣಾಮ ಕಡಿಮೆಯಾಗುತ್ತದೆ. ವಿವಾಹ, ಸಂತಾನ, ವ್ಯವಹಾರದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಹಣದ ಹರಿವು ಬರಲು ಮಾಡಬೇಕಾದ ಲವಂಗ, ಮಲ್ಲಿಗೆ ಎಣ್ಣೆ ದೀಪ. ಇದನ್ನು ಹೇಗೆ ಮಾಡುವುದು? 2 ರಿಂದ 4 ಲವಂಗವನ್ನು ಮಲ್ಲಿಗೆ ಎಣ್ಣೆಯಲ್ಲಿ ನೆನೆಸಿ ಹನುಮಾನ್ ದೇವರ ಮುಂದೆ ದೀಪ ಹಚ್ಚಿ, ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಹೇಳಿಕೊಂಡು ದೀಪವನ್ನು ಪ್ರಜ್ವಲಿಸಿ. ಹಣದ ತೊಂದರೆ ನಿವಾರಣೆಯಾಗಿ ಹೊಸ ಆದಾಯದ ಮಾರ್ಗಗಳು ತೆರೆಯುತ್ತವೆ. ಮತ್ತು ಶನಿವಾರದ ಅಮಾವಾಸ್ಯೆಯಂದು 21 ಲವಂಗ ದಾನ ಮಾಡಿ. ನಿಮ್ಮ ಮೇಲೆ ರಾಹು ಕೇತುವಿನ ಕೆಟ್ಟ ಪ್ರಭಾವವಾಗಿದ್ದರೆ ಕಡಿಮೆಯಾಗಿ ಹಣದ ಅಡೆತಡೆಗಳು ದೂರವಾಗುತ್ತವೆ. ನೀವು ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಅಥವಾ ಇಂಟರ್ವ್ಯೂಗೆ ಹೋಗುತ್ತಿದ್ದರೆ ತಪ್ಪದೆ ಈ ಒಂದು ಕೆಲಸ ಮಾಡಿ. 2 ಲವಂಗವನ್ನು ತೆಗೆದುಕೊಂಡು ಬಾಯಲ್ಲಿ ಇಟ್ಟುಕೊಂಡು ಹೊರಡಿ. ಮನಸ್ಸಿನಲ್ಲಿ ಇಷ್ಟ ದೇವತೆಯನ್ನು ಧ್ಯಾನಿಸಿ. ಆತ್ಮವಿಶ್ವಾಸ ಹೆಚ್ಚಾಗಿ ನಿರ್ಧಾರಕ ಸಂದರ್ಭದಲ್ಲಿ ಯಶಸ್ಸು ಸಿಗುತ್ತದೆ. ಲವಂಗದಿಂದ ಇಷ್ಟೆಲ್ಲ ಉಪಯೋಗಗಳು ಇವೆ. ಲವಂಗದಿಂದ ಲಕ್ಷ್ಮೀ ದೇವಿಯನ್ನು ಒಲಿಸುವುದು ಹೇಗೆ? 5 ಲವಂಗ, 1 ಗುಲಾಬಿ ಹೂವು, 1 ಹಿಡಿ ಉಪ್ಪು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಲಕ್ಷ್ಮೀದೇವಿ ಫೋಟೋದ ಮುಂದಿಟ್ಟು ಶ್ರೀ ಲಕ್ಷ್ಮೀ ಸ್ತೋತ್ರ ಪಠಣ ಮಾಡಿ. ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ. ಇದರಿಂದ ಲಕ್ಷ್ಮೀ ದೇವಿಯು ಯಾವುದಾದರೂ ಒಂದು ರೂಪದಲ್ಲಿ ನಿಮ್ಮ ಹತ್ತಿರ ಬರುತ್ತಾಳೆ. ಆ ಗಂಟನ್ನು 5 ದಿನ ಪೂಜೆ ಮಾಡಿ, ಆ ನಂತರ ಅದನ್ನು ಹರಿಯುವ ನದಿಯಲ್ಲಿ ಬಿಟ್ಟುಬಿಡಿ.